ನಮಸ್ಕಾರ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆ ಅಂದರೆ 2ನೇ ತಾರೀಕಿಂದು ಇಲ್ಲಿ ಭಾಗ್ಯನ ಪೊಲೀಸ್ನವ್ರು ಕರ್ಕೊಂಡು ಬಂದು ಕೂರಿಸಿರ್ತಾರೆ. ಆದಿನೂ ಕೂಡ ಬಂದಿರ್ತಾರೆ ಆ ಪೊಲೀಸ್ ಸ್ಟೇಷನ್ಗೆ. ನಿನ್ನೆ ಅವಾಗ ಆದಿ ಎಷ್ಟೋ ರಿಕ್ವೆಸ್ಟ್ ಮಾಡಿದ್ರು ಅವ್ರು ಪೊಲೀಸ್ನವ್ರು ಆದಿ ಮಾತು ಕೇಳಲ್ಲ. ಅವಾಗ ಆದಿಗೆ ಅವಮಾನ ಮಾಡಿರ್ತಾರೆ. ಅವಾಗ ಆದಿ ಹೊರಗಡೆ ಹೋಗ್ಬಿಟ್ಟು ಒಬ್ರಿಗೆ ಫೋನ್ ಮಾಡ್ಬಿಟ್ಟು ಬಂದು ಭಾಗ್ಯ ಜೊತೆ ಕೂತ್ಕೋತಾರೆ. ಅವಾಗ ಭಾಗ್ಯನ ಸಾರಿ ಭಾಗ್ಯ, ನನ್ನಿಂದ ನೀವು ಇಲ್ಲಿ ಬರೋಂಗಾಯ್ತು ಅಂದಾಗ ಭಾಗ್ಯ ಅಯ್ಯೋ ಅದರಲ್ಲೆಲ್ಲ ಏನಿದೆ ಬಿಡಿ, ಪರವಾಗಿಲ್ಲ, ನಾನು ಇವಾಗ ನೀವೇನು ಅಂತ ನನಗೆ ಗೊತ್ತು, ನೀವು ಕಳ್ತನ ಮಾಡಿಲ್ಲ ಅಂತಲೂ ನನಗೆ ಗೊತ್ತು ಬಿಡಿ, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಕರ್ಕೊಂಬಂದಿದ್ದಾರೆ ಬಿಡಿ, ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಅವಾಗ ಆದಿ ಅಲ್ಲ ಭಾಗ್ಯ, ಇವಾಗ ನನ್ನಿಂದ ತಾನೇ ನೀವು ಬರೋಂಗಾಗಿದ್ದು, ಅಯ್ಯೋ ಬಿಡಿ ಪರವಾಗಿಲ್ಲ, ಅವರು ಕರ್ಕೊಂಡು ಬಂದಿದ್ದು ತಪ್ಪಲ್ಲ, ಆ ರೀತಿ ನನ್ನನ್ನು ಎಳ್ಕೊಂಬಂದ್ರಲ್ಲ ಅದೇ ನನಗೆ ಬೇಜಾರಾಗಿದ್ದು ಅಂದಾಗ ಏನು ಎಳ್ಕೊಂಡು ಬಂದ್ರ ನಿಮ್ಮನ್ನು ಅಂತ ಆದಿ ಕೇಳ್ತಾರೆ. ಬಿಡಿ ಆದಿಯವರೇ, ಅವಾಗ ಇದೆಲ್ಲ ಬೇಡ ಬಿಡಿ, ಪರವಾಗಿಲ್ಲ, ನಾನು ಏನು ಹೇಳಿದ್ರು ಅವ್ರು ಕೇಳೋ ಪರಿಸ್ಥಿತಿಲಿ ಇರಲಿಲ್ಲ, ಪರವಾಗಿಲ್ಲ ಬಿಡಿ. ಅದು ಸರಿ, ನೀವು ಯಾರಿಗೆ ಫೋನ್ ಮಾಡ್ಬಿಟ್ಟು ಬಂದಿದ್ದು ಅಂತ ಅಂದಾಗ ಆದಿ ಒಂದು ನಿಮಿಷ ಕೂತ್ಕೋತಾರೆ. ಅಷ್ಟರಲ್ಲಿ ಪೊಲೀಸ್ ಕಮಿಷನರ್ ಬರ್ತಾರೆ. ಕಮಿಷನರ್ ಬಂದಿದ್ದ ತಕ್ಷಣ ಒಳಗಡೆ ಬರ್ತಾರೆ. ಅವಾಗ ಇನ್ಸ್ಪೆಕ್ಟ್ರುಗಳು ಪೊಲೀಸ್ನವರೆಲ್ಲ ಎದ್ದು ನಿಂತ್ಕೊಂಡು ಸರ್ ನಮಸ್ಕಾರ ಸರ್ ಅಂತಾರೆ. ಅವಾಗ ಪೊಲೀಸ್ನವ್ರು ಆ ಕಡೆ, ಕಮಿಷನರ್ ಆ ಕಡೆ ಎಲ್ಲ ನೋಡ್ತಾರೆ. ನೋಡ್ಬಿಟ್ಟು ಆದಿರ ಕಡೆ ಸರ್ ಏನು ನೋಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಇನ್ಸ್ಪೆಕ್ಟರ್ ಕೇಳ್ತಾರೆ. ಅವಾಗ ಆದಿರ ಕಡೆ ಕಮಿಷನರ್ ಬರ್ತಾರೆ. ಸಾರಿ ಸರ್, ನಮ್ಮಿಂದ ತಪ್ಪಾಗಿದೆ, ದಯವಿಟ್ಟು ಸಾರಿ ಸರ್ ಅಂತ ಕೇಳ್ಬಿಟ್ಟು ಕಮಿಷನರ್ ಆದಿನ ಸಾರಿ ಕೇಳ್ತಾರೆ. ಅವಾಗ ಇನ್ಸ್ಪೆಕ್ಟರ್ ಸರ್ ನೀವು ಏನಂತ ಮಾಡ್ತಾ ಇದ್ದೀರಾ, ಇವ್ರು ಯಾಕೆ ಸಾರಿ ಕೇಳ್ತಾ ಇದ್ದೀರಾ ಅಂತಂದಾಗ ಸುಮ್ಮನಿರ್ರಿ, ನೀವು ಮಾಡಿರೋ ಕೆಲಸ ಸರಿ ಏನ್ರಿ, ನೀವು ಕರ್ಕೊಂಬರ್ಬೇಕಾರೆ ಏನು ಎತ್ತ ಅಂತ ಕೇಳ್ಬಿಟ್ಟು ಕರ್ಕೊಬರ್ಬೇಕು, ಇಷ್ಟಕ್ಕೂ ಕಳ್ತನ ಮಾಡಿದ್ದಾರೆ ಅನ್ನೋಕ್ಕೆ ನಿಮ್ಮ ಹತ್ರ ಪ್ರೂಫ್ ಏನಿದೆ ರೀ ಅಂತ ಅಂದ್ಬಿಟ್ಟು ಕಮಿಷನರ್ ಇವರು ಇನ್ಸ್ಪೆಕ್ಟರ್ನ ಕೇಳ್ತಾರೆ. ಸರ್ CCTV ಫುಟೇಜ್ ಇದೆ ಸರ್ ಅಂತ ಅಂದ್ಬಿಟ್ಟು ಅಂತಾರೆ. CCTV ಫುಟೇಜ್ ಇದ್ದರೆ ಅದರ ಕಳ್ತನ ಮಾಡಿದ್ದಾರೆ ಅಂತ ಇದೆಯೇನ್ರಿ, ನಿಮಗೆ ಕದ್ದಿರೋದೇನಾರ ನೀವು ನೋಡಿದ್ದೀರೇನ್ರಿ, ಪ್ರೂಫ್ ಇಲ್ದಂಗೆ ಹೆಂಗ್ರಿ ಒಂದು ವ್ಯಕ್ತಿನ ಕರ್ಕೊಂಡು ಬಂದು ಇಲ್ಲಿ ಕೂರಿಸಿದ್ದೀರಾ, ನೀವು ಕ್ಲೀನಾಗಿ ಈ ಕೇಸ್ನ ಆಳುವಾಗ ಅಧ್ಯಯನ ಮಾಡಿಬಿಡ್ತಾನೆ ನೀವು ಕರ್ಕೊಬರ್ಬೇಕು, ಏನೋ ಗೊತ್ತಿಲ್ದಂಗೆ ಕರ್ಕೊಂಬಂದು ಇಲ್ಲಿ ಕೂರಿಸಿದಿರಲ್ಲ, ನಿಮ್ಗೇನು ಬುದ್ಧಿ ಬೇಡವೇನ್ರಿ, ಇವ್ರು ಯಾರು ಅಂತ ಗೊತ್ತೇನ್ರಿ ನಿಮಗೆ ಅಂದಾಗ ಸರ್ ಏನು ಹೇಳ್ತಾ ಇದ್ದೀರಾ ಸರ್ ನೀವು ಅಂತ ಅಂದಾಗ ಅಲ್ಲ ಕಣ್ರಿ, ಇವರು ನಕ್ಲೆಸ್ ಕದ್ದಿದ್ದಾರೆ ಅಂತ ಅಂದ್ಬಿಟ್ಟು ನೀವು ಹೇಳ್ತಾ ಇದ್ದೀರಲ್ಲ, ಅಂಥ ಡೈಮಂಡ್ ನಕ್ಲೆಸ್ ಆಫೀಸ್ ಇದು ಶೋರೂಮ್ನೇ ಕೊಂಡ್ಕೊಳ್ಳೋ ಅಷ್ಟು ದೊಡ್ಡ ವ್ಯಕ್ತಿ ಕಣ್ರಿ ಇವರು ಎಷ್ಟೋ ವೃದ್ಧಾಶ್ರಮಕ್ಕೆ ಆ ಡೈಮಂಡ್ ನೆಕ್ಲೆಸ್ಗಿನ 5ರಷ್ಟು ದಾನ ಕೊಡ್ತಾರೆ, ಎಷ್ಟೋ ಸಣ್ಣ ಬಡ ಮಕ್ಕಳಿಗೆ ಫ್ರೀ ಎಜುಕೇಷನ್ ಕೊಡಿಸಿದ್ದಾರೆ, ಮತ್ತು ಅವ್ರಿಗೆ ಏನೇನು ಬೇಕೋ ಸ್ಟೇಷನರೀಸ್ ಕೂಡ ಫ್ರೀಯಾಗಿ ಸಪ್ಲೈ ಮಾಡ್ತಾರೆ. ಮತ್ತು ಇನ್ನೊಂದೇನು ಅಂತಂದರೆ ಇವರು ಎಷ್ಟೊಂದು ವೃದ್ಧಾಶ್ರಮ ಕೂಡ ದಾನವಾಗಿ ಎಷ್ಟೋ ಕೊಟ್ಟಿದ್ದಾರೆ ಇವರು. ಮತ್ತು ಇವರು ಓದಿಸಿರೋ ಹುಡುಗರುಗಳಲ್ಲಿ ನಮ್ಮ ಪೊಲೀಸ್ ಇಲಾಖೆಯಲ್ಲೇ ದೊಡ್ಡ ಪೋಸ್ಟಲ್ಲಿ ಇವತ್ತಿದ್ದಾರೆ. ಅದನ್ನು ಬಿಟ್ಟು ತಿಳ್ಕೊಂಡಲ್ಲೇ ಇವ್ರನ್ನ ಕರ್ಕೊಂಬಂದು ಅರೆಸ್ಟ್ ಮಾಡಿ ಕೂರಿಸಿದಿರಲ್ಲ, ಇವ್ರೇನಾರು ಈ ಥರ ನನಗೆ ಹಿಂಗೆ ಪ್ರಾಬ್ಲಮ್ ಕೊಟ್ಟಿದ್ದಾರೆ ಇನ್ಸ್ಪೆಕ್ಟ್ರ್ ಅಂತ ಹೇಳ್ಬಿಟ್ಟು ನಿಮ್ಗೇನಾರು ಇವ್ರು ಕೇಸ್ ಹಾಕೋ ನಿಮ್ಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತೇನ್ರಿ ನಿಮಗೆ ಅಂದಾಗ ಸರ್ ನೀವೇನು ಹೇಳ್ತಾ ಇದ್ದೀರಾ ಸರ್ ಅಂದಾಗ ಏನು ಹೇಳ್ತಾ ಇದ್ದೀನಿ ಅಂತ ಇನ್ನೂ ಅರ್ಥ ಆಗ್ತಾ ಇಲ್ವೇನ್ರಿ, ಆದೀಶ್ವರ್ ಕಾಮತ್ ಅಂತಾರೆ ಇವರು, ಕಾಮತ್ ಅಡ್ವೆಂಚರ್ಸ್ ಇದೆಯಲ್ಲ ಆ ಕಂಪ್ನಿ ಓನರು MD ಇವರು, ಅರ್ಥ ಆಯ್ತಾ ಅಂದಾಗ ಸರ್ ಅಂತ ಎಲ್ಲರೂ ಬಾಯಿ ಮೇಲೆ ಕೈ ಇಟ್ಕೊಬಿಡ್ತಾರೆ ಪೊಲೀಸ್ನವರೆಲ್ಲ, ಅಲ್ಲಿದ್ದವರೆಲ್ಲ ಸ್ಟೇಷನಲ್ಲಿ. ಅವಾಗ ಹೌದು ರೀ, ಕಾಮತ್ ಗ್ರೂಪ್ ಆಫ್ ಕಂಪ್ನೀಸ್ ಇದೆಯಲ್ಲ ಅವ್ರು MD ಇವರು, ಓನರ್ ಇವರು ಅಂತಂದಾಗ ಆದೀಶ್ವರ್ ಕಾಮತ್ ಅಂತ ಹೇಳ್ಬಿಟ್ಟು ಅಂತಂದಾಗ ಅಯ್ಯೋ ಸಾರಿ ಸರ್ ನಮ್ಗೆ ಗೊತ್ತಾಗಲಿಲ್ಲ ಸರ್ ಅಂದಾಗ ಗೊತ್ತಾಗಿಲ್ಲ ಅಂತ ಏನ್ರಿ, ಎಲ್ಲ ತಿಳ್ಕೊಂಡು ತಾನೇ ಕರ್ಕೊಂಬರ್ಬೇಕು ನೀವು, ಇವರಾದ್ರೂ ಸರಿ ಯಾರಾದರೂ ಸರಿ, ನಿಮ್ಗೆ ಅಷ್ಟು ಗೊತ್ತಾಗಲ್ವೇನ್ರಿ ನಿಮಗೆ ಅಂತ ಅಂದ್ಬಿಟ್ಟು ಕಮಿಷನರ್ ಇನ್ಸ್ಪೆಕ್ಟರ್ನ ಬೈತಾರೆ. ಅವಾಗ ಕಮಿಷನರು ಸರ್ ದಯವಿಟ್ಟು ನಮ್ಗೆ ಕ್ಷಮಿಸ್ಬಿಡಿ ಸರ್, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಸರ್, ಇದರಿಂದ ಏನೋ ಮಿಸ್ಟೇಕ್ ಆಗಿದೆ, ದಯವಿಟ್ಟು ಕ್ಷಮಿಸಿ ಅಂತ ಕಮಿಷನರು ಆದಿನ ಸಾರಿ ಕೇಳ್ತಾರೆ. ಆಗ ಆದಿ ಪರವಾಗಿಲ್ಲ ಸರ್ ಬಿಡಿ, ಪರವಾಗಿಲ್ಲ, ಏನು ಪ್ರಾಬ್ಲಮ್ ಇಲ್ಲ ಸರ್ ಅಂತ ಅಂದ್ಬಿಟ್ಟು ಅಂದಾಗ ನಾವೇನು ನೋಡ್ಬೋದಾ ಸರ್ ಅಂದಾಗ ಹ್ಞೂ ಸರ್ ಹೋಗ್ಬೋದು ನೀವು ಅಂತ ಅಂದ್ಬಿಟ್ಟು ಕಮಿಷನರ್ ಹೇಳ್ತಾರೆ. ಆವಾಗ ಸರಿ ಅಂದ್ಬಿಟ್ಟು ಇಲ್ಲಿ ಇನ್ಸ್ಪೆಕ್ಟ್ರನ್ನ ಸಾರಿ ಕೇಳಬೇಕು ಅಂತಲೂ ಗೊತ್ತಾಗಲ್ಲ ನಿಂತಿದ್ರಲ್ರಿ ನೀವು ಅಂತ ಕಮಿಷನ್ ಇನ್ಸ್ಪೆಕ್ಟ್ರ್ ಹೇಳ್ತಾರೆ. ಅವಾಗ ಇನ್ಸ್ಪೆಕ್ಟ್ರ್ ಸಾರಿ ಸರ್ ನಂಗೆ ಗೊತ್ತಾಗಿಲ್ಲ ಸರ್ ಅಂತ ಅಂದ್ಬಿಟ್ಟು ಆದಿನ ಕೇಳ್ತಾರೆ. ನೀವು ಸಾರಿ ಕೇಳಬೇಕಾಗಿರೋದು ನನ್ನಲ್ಲ, ನೀವು ಇದ್ರಲ್ಲಿ ಕದ್ದಿರೋ ತಪ್ಪ ಸರಿನಾ, ಯಾರು ಕದ್ದಿದ್ದಾರೆ ತಿಳ್ಕೊಂಡು, ಕಳ್ತನ ಆಗಿದೆಯಾ ಕ್ಲೀನಾಗಿ ತಿಳ್ಕೊಂಡು ಕೇಸ್ನ ವೆರಿಫೈ ಮಾಡ್ತಾನೆ ನೀವೆಲ್ಲರೂ ಕರ್ಕೊಬರ್ಬೇಕು, ಈ ರೀತಿ ಅವ್ರು ಎಳ್ಕೊಂಬರ್ಬೇಕು ಅನ್ನೋದು ಏನು ರೈಟ್ಸ್ ಇದೆ ನಿಮಗೆ, ತಿಳ್ಕೊತಾನೆ ಬರಬೇಕು ಅಂತ ಹೇಳ್ಬಿಟ್ಟು ನನ್ನನ್ನು ಯಾಕೆ ಸಾರಿ ಕೇಳ್ತೀರಾ, ನೀವು ಸಾರಿ ಕೇಳಬೇಕಾಗಿರೋದು ಇವ್ರನ್ನ ಅಂತ ಹೇಳ್ಬಿಟ್ಟು ಬಾಗಿನ ತೋರಿಸ್ತಾರೆ ಆದಿ. ಅವಾಗ ಇನ್ಸ್ಪೆಕ್ಟ್ರು ಬಾಗಿನ ಮೇಡಮ್ ಸಾರಿ ನನಗೆ ಕ್ಷಮಿಸ್ಬಿಡಿ ಮೇಡಮ್ ಅಂತ ಅಂದಾಗ ಸರ್ ನೀವೆಲ್ಲ ಸಾರಿ ಕೇಳಬೇಕು ಅಂತ ನನಗೇನಿಲ್ಲ ಅಂತಂತಾರೆ. ಆವಾಗ ಅಲ್ಲ ಸರ್, ನೀವು ಕರ್ಕೊಂಡು ಬರಬೇಕಾದ್ರೆ ಒಬ್ಬ ವ್ಯಕ್ತಿನ ಯಾವ ಕಡೆಯಿಂದ ಏನು ಹೇಳ್ತಾರೆ ಪೂರ್ತಿ ತಿಳ್ಕೊಬೇಕು ನೀವು, ನಾವು ಹೇಳೋಕ್ಕೆ ಬಿಡ್ತಾಯಿಲ್ಲ, ನೀವು ಕೇಳಿದ ಮಾತ್ರ ನಾವು ಕೇಳಿಸ್ಕೋಬೇಕು ಅಷ್ಟೇ, ನಾವು ಹೇಳೋಕ್ಕೆ ನೀವೇನು ಬಿಡ್ತಾನೆ ಇಲ್ಲ, ನಾವೇನು ಹೇಳ್ತೀವಿ ಅಂತ ಕೇಳಿದ್ರೆ ತಾನೇ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗೋದು, ಅದನ್ನು ಬಿಟ್ಬಿಟ್ಟು ನೀವು ಮಾತಾಡಿದ ಮಾತ್ರ ಮಾತಾಡ್ಕೊಂಡು ಕರ್ಕೊಂಬರ್ತೀರ, ನಾವು ಹೇಳೋದನ್ನ ಕೇಳಿ, ಈ ಜಾಗದಲ್ಲಿ ನಾನೇ ಅಂತಲ್ಲ ಯಾರಿದ್ರು ಕೂಡ ಅಷ್ಟೇ, ಅವ್ರು ಏನು ಹೇಳ್ತಾರೆ ಫಸ್ಟ್ ಮೊದಲು ಅದನ್ನು ಕೇಳಿಬಿಟ್ಟು ನೀವು ಆಮೇಲೆ ಡಿಸೈಡ್ ಮಾಡಿ ಇದು ಕದ್ದಿದ್ದು ನಿಜನಾ ಸುಳ್ಳ, ಇದರಲ್ಲಿ ಏನಾರು ಅಪರಾಧ ಇದೆಯಾ ಅಂತ ತಿಳ್ಕೊಬೇಕು ನೀವು, ಅದನ್ನು ಬಿಟ್ಬಿಟ್ಟು ಸುಮ್ಮನೆ ನಮ್ಮನ್ನು ಕರ್ಕೊಂಬಂದು ಕೂರಿಸ್ತಿರಲ್ಲ, ನನ್ನೇ ಅಂತಲ್ಲ ಯಾರನ್ನೇ ಆಗಲಿ ಪೂರ್ತಿ ತಿಳ್ಕೊಂಡು ಬಂದು ಕರ್ಕೊಂಬನ್ನಿ ನೀವು ಇಲ್ಲಿ ಮೊದಲು, ಅರ್ಥ ಆಯ್ತಾ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾರೆ. ಆವಾಗ ಸಾರಿ ಮೇಡಮ್ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಸಾರಿ ಕೇಳ್ತಾರೆ. ಆವಾಗ ಕಮಿಷನರು ಅದೇನು ಹೇಳ್ತಾರೆ ನೋಡಿ, ಇವ್ರ ಫೋರ್ಸ್ಗೋಸ್ಕರ ನೀವು ಸಾರಿ ಕೇಳೋ ಅವಶ್ಯಕತೆ ನನಗಿಲ್ಲ ಅಂತ ಅಂದ್ಬಿಟ್ಟು ಆದಿ ಇನ್ಸ್ಪೆಕ್ಟರ್ಗೆ ಹೇಳ್ತಾರೆ. ಅವಾಗ ಇನ್ಸ್ಪೆಕ್ಟ್ರ್ ಇಲ್ಲ ಸರ್ ನಾನು ಮನಸಾರ ಸಾರಿ ಕೇಳ್ತಾ ಇದ್ದೀನಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಆವಾಗ ಸರಿ ಸರ್ ನಾವು ಓಡ್ತೀವಿ ಅಂತ ಅಂದ್ಬಿಟ್ಟು ಆದಿ ಭಾಗ್ಯ ಇಬ್ಬರು ಬರ್ತಾರೆ.
ಬರ್ತಾ ಈ ಕಡೆ ತನ್ವಿ ಏನಾಗುತ್ತೆ, ಸಸ್ಪೆಂಡ್ ಆಗಿರುತ್ತಲ್ಲ, ಇವಳು ಯೋಚನೆ ಮಾಡ್ತಾಳೆ. ಯೋಚನೆ ಮಾಡ್ಕೊಂಡು ಯಾರಿಗೆ ಹೇಳಲಿ ಇವಾಗ, ನಾನು ನಾಳೆ ಕರ್ಕೊಂಡು ಬರಲೇಬೇಕು ಅಂತ ಪ್ರಿನ್ಸ್ ಹೇಳಿದ್ದಾರೆ, ಆ ಪಪ್ಪಂಗೆ ಹೇಳ್ತೀನಿ ಅಂದಾಗ ಅವನು ಒಂದು ಸತಿ ತಾಂಡವು ತನ್ವಿನ ಬೈದಿರ್ತಾನೆ. ಏಯ್ ತನ್ವಿ, ಇಡಿಯಟ್, ನಿನ್ಗೆ ಗೊತ್ತಾಗಲ್ವಾ, ಕ್ಲಾಸೆಲ್ಲ ಅಬ್ಸೆಂಟ್ ಆಗಿ ನೀನು ಅಲ್ಲಿ ಇಲ್ಲಿ ತಿರ್ಗೋಕೆ ಹೋಗ್ತೀಯಾ, ಇನ್ನೊಂದು ಸತಿ ಈ ಥರ ಮಾಡು, ನೀನು ಕೊಡ್ತೀನಿ ನೋಡಿ 4 ಅಂತ ತಾಂಡವು ಬೈದಿರ್ತಾನೆ ಒಂದು ಸತಿ. ಅದನ್ನ ನೆಪ್ಸ್ಕೊಂಡಪ್ಪ ಬೇಡಪ್ಪ, ಅಪ್ಪಂಗೆ ಗೊತ್ತಾಗ್ಬಿಟ್ರೆ ಮುಗ್ದೋಯ್ತು ಅಷ್ಟೇ ಅಂತ ಅಂದ್ಬಿಟ್ಟು ಅಂತಾಳೆ. ಆಮೇಲೆ ಯಾರಿಗೆ ಹೇಳಲಿ, ಅಮ್ಮಂಗೆ ಹೇಳಿದ್ರೆ ಅಯ್ಯೋ ಅಮ್ಮಂಗೆ ಗೊತ್ತಾಗ್ಬಿಟ್ರೆ ಅಷ್ಟೇ, ನನಗೆ ಸುಮ್ಮನೆ ಬಿಡಲ್ಲ ಅಮ್ಮನೂ. ಆಮೇಲೆ ಇನ್ಯಾರಿಗೆ ಹೇಳಿ, ಅಜ್ಜಿಗೆ ಹೇಳೋಣ, ಅಜ್ಜಿಗೆ ಹೇಳಿದ್ರೆ ನೀನು ಕಾಲೇಜೇ ಬೇಡ ಅಂತ ಮನೇಲಿ ಕೂರಿಸ್ಬಿಡ್ತಾರೆ, ಕೈಕಾಲು ಕಟ್ಬಿಟ್ಟು ಅಷ್ಟೇ. ನನಗೆ ಅಜ್ಜಿ ಕಾಲೇಜ್ಗೆ ಕಳಿಸಲ್ಲ, ಏನು ಮಾಡಬೇಕು ಗೊತ್ತಾಗ್ತಿಲ್ವಲ್ಲ ಇವಾಗ. ಪಪ್ಪಂಗೆ ಹೇಳೋಣ ಅಂದರೆ ಆಕಸ್ಮಿಕ ಪಪ್ಪಂಗೆ ಹೇಳಿದ್ರು ಸರಿ, ಅದನ್ನೇನಾರು ಅಮ್ಮಂಗೆ ಗೊತ್ತಾಗ್ಬಿಟ್ಟು ನಿಮ್ಮ ಅಪ್ಪಂಗೆ ಹೇಳಿದೆಯಾ ಅಂತ ಇದು ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಪ್ರಾಬ್ಲಮ್ಮು. ಏನು ಮಾಡೋದು ಇವಾಗ? ನಾಳೆ ನಾನು ಯಾರನ್ನೂ ಕರ್ಕೊಂಡೋಗಿಲ್ಲ ಅಂದರೆ ಪ್ರಿನ್ಸಿ ಕಾಲೇಜ್ಗೆ ಸೇರಿಸಲ್ಲ, ಇದಿನ್ನೂ ಪ್ರಾಬ್ಲಮ್ ದೊಡ್ಡದಾಗುತ್ತೆ. ನಾನು ಏನು ಮಾಡಬೇಕು, ಯಾರಿಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ವಲ್ಲಪ್ಪ, ಏನು ಮಾಡೋದು, ಯಾರನ್ನು ನನ್ನ ಕಾಲೇಜಿಗೆ ಕರ್ಕೊಂಡು ಹೋಗೋದು ನಾಳೆ ಅಂತ ಯೋಚನೆ ಮಾಡ್ಕೊಂಡು ತನ್ವಿ ಬರ್ತಾ ಇರ್ತಾಳೆ. ಈ ಕಡೆ ಆದ್ಯ ಮತ್ತು ಭಾಗ್ಯ ಇಬ್ಬರು ಆಟೋದಲ್ಲಿ ಮನೆಗೆ ಬರ್ತಾ ಇರ್ತಾರೆ. ಭಾಗ್ಯ ಸೈಲೆಂಟಾಗಿ ಕೂತಿರ್ತಾಳೆ, ಆದಿನೂ ಸೈಲೆಂಟಾಗಿ ಕೂತಿರ್ತಾರೆ. ಭಾಗ್ಯ, ನಾನು ಈ ಥರ ಚಾಲೆಂಜ್ ತೊಗೊಳ್ಳೇಬಾರ್ದಾಗಿತ್ತು ಇವ್ರಿಗೆ, ಈ ಥರ ಚಾಲೆಂಜ್ ತೊಗೊಂಡಿರ್ತಾನೆ ಪಾಪ, 7 ದಿವಸ ಎಷ್ಟು ಕಷ್ಟಪಟ್ಬಿಟ್ರು ಇವರು ಅಂಥ ಒಳ್ಳೆ ಮನೆತನದಲ್ಲಿ ಉಟ್ಕೊಂಡು ನನಗೋಸ್ಕರ ನಾನು ದುಡ್ಡು ತೊಗೊಳ್ಳಿ ಅಂತ ನಾನು ಚಾಲೆಂಜ್ ಒಪ್ಕೊಂಡು ಇಷ್ಟು ಕಷ್ಟಪಡ್ತಿದ್ದಾರೆ. ಇವತ್ತು ಈ ರೀತಿ ಕಳ್ಳಾನ ಪಟ್ಟವನ್ನು ಕೂಡ ತೊಗೊಂಡ್ಬಿಟ್ರು ಇವರು, ನನಗೋಸ್ಕರ ಎಷ್ಟು ಫೇಸ್ ಮಾಡ್ತಿದ್ದಾರೆ. ಇಲ್ಲ, ಈ ಚಾಲೆಂಜಲ್ಲಿ ನಾನೇ ಸೋತ್ಬಿಟ್ಟು ದುಡ್ಡು ತೊಗೊಂಡ್ಬಿಡ್ತೀನಿ, ಅವಾಗ ಇವ್ರಿಗೂ ಖುಷಿಯಾಗುತ್ತೆ. ಇವ್ರು ನನಗೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಿರ್ಬೇಕಾದ್ರೆ ನಾನು ಇವ್ರಿಗೋಸ್ಕರ ಸೋಲೋದೇನು ತಪ್ಪಿಲ್ಲ ಅಲ್ವಾ ಅಂತ ಭಾಗ್ಯ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಆದಿ, ಅಯ್ಯೋ ನಾನು ಇವ್ರನ್ನ ದುಡ್ಡು ತೊಗೊಂತ ಅವತ್ತು ನಾನು ಫೋರ್ಸ್ ಮಾಡಬಾರ್ದಾಗಿತ್ತು, ಇವರು ದುಡ್ಡು ಭಾರ ಅಂದಾಗಲೇ ನಾನು ಯೋಚನೆ ಮಾಡಬೇಕಾಗಿತ್ತು. ಹೌದು, ಈ ಥರ ಮಿಡ್ಲ್ ಕ್ಲಾಸವ್ರಿಗೆಲ್ಲ ದುಡ್ಡು ಈ ರೀತಿ ಕಷ್ಟಪಡ್ದಲ್ಲಿರೋ ದುಡ್ಡು ಭಾರ ಅಂತ ನಾನು ಅರ್ಥ ಮಾಡಿಕೊಂಡು ನಾನು ದುಡ್ಡು ಕೊಡಬಾರ್ದಾಗಿತ್ತು, ನಾನು ತಪ್ಪು ಮಾಡಿಬಿಟ್ಟೆ. ಇವತ್ತು ನನ್ನಿಂದ ಕೂಡ ಇಲ್ಲಿಗೆ ಸ್ಟೇಷನ್ ಹತ್ರ ಬರೋಂಗಾಯಿತು, ನನ್ನಿಂದ ಭಾಗ್ಯಗೆ ನನ್ನಿಂದ ತೊಂದರೆನೇ ಆಯಿತು. ಅವತ್ತು ದುಡ್ಡು ಬೇಡ ಅಂತ ನಾನು ತೊಗೊಂಬಿಟ್ಟಿದ್ರೆ ಇಷ್ಟೆಲ್ಲ ತೊಂದರೆ ಆಗ್ತಿರಲಿಲ್ಲ, ಭಾಗ್ಯನೂ ತುಂಬಾ ಖುಷಿಯಾಗಿರ್ತಿದ್ರು, ನನ್ನಿಂದನೇ ಪ್ರಾಬ್ಲಮ್ ಆಗಿದ್ದು ಅಂತ ಅಂದ್ಬಿಟ್ಟು ಆದಿ ಅನ್ಕೊತಿರ್ತಾರೆ. ಭಾಗ್ಯ ನನ್ನಿಂದ ಅನ್ಕೊತಿರ್ತಾಳೆ, ಆದಿ ನನ್ನಿಂದ ಅಂತ ಅನ್ಕೊತಿರ್ತಾರೆ. ಅವಾಗ ಆದಿ ಭಾಗ್ಯ ಏನು ಯೋಚನೆ ಮಾಡ್ತಿದ್ದೀರಾ ಅಂದಾಗ, ಇಲ್ಲ ಆದಿಯವರೇ, ಅವತ್ತು ನಾನು ಚಾಲೆಂಜ್ ಮಾಡಬಾರ್ದಾಗಿತ್ತು ನಿಮಗೆ, ನಾನು ಚಾಲೆಂಜ್ ಮಾಡಿ ತಪ್ಪು ಮಾಡಿಬಿಟ್ಟೆ, ನಂಗೆ ಕ್ಷಮಿಸ್ಬಿಡಿ ಅದೇ ಅಂತ ಕೇಳ್ತಾಳೆ ಭಾಗ್ಯ. ಅಯ್ಯೋ ಭಾಗ್ಯ, ಆ ಥರ ಏನಿಲ್ಲ, ನಾನು ನಿಮಗೆ ಫೋರ್ಸ್ ಮಾಡಿಬಿಟ್ಟು ಅಮೌಂಟ್ ಕೊಡಬಾರ್ದಾಗಿತ್ತು, ಅದು ಕೊಟ್ಟಿಲ್ಲ ಅಂದರೆ ಇವತ್ತು ನೀವು ಚೆನ್ನಾಗಿರ್ತಿದ್ರೆ ನಾನು ಚೆನ್ನಾಗಿರ್ತಿದ್ದೆ, ಇಷ್ಟೆಲ್ಲ ಪ್ರಾಬ್ಲಮ್ಸೇ ಕ್ರಿಯೇಟ್ ಆಗ್ತಿರ್ಲಿಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಭಾಗ್ಯ, ನನ್ನಿಂದನೇ ಇದೆಲ್ಲ ಆಗಿದ್ದು ಅಂತ ಆದಿ ಹೇಳ್ತಾರೆ. ಇಬ್ಬರು ಒಬ್ರಿಗೊಬ್ರು ಸಾರಿ ಕೇಳ್ಕೊಂಡು ಮನೆ ಹತ್ರ ಬರ್ತಾ ಇರ್ತಾರೆ. ಮನೆ ಹತ್ರ ಬರಬೇಕಾದ್ರೆ ಕುಸುಮ ಮತ್ತು ಧರ್ಮಣ್ಣ ಸುನಂದ ಎಲ್ಲ ಆಚೆ ನಿಂತಿರ್ತಾರೆ. ಸುನಂದ ಹೇಳ್ತಾ ಇರ್ತಾರೆ, ನನ್ನ ಮಗಳಲ್ಲಿ ಏನು ಮಾಡ್ತಾ ಇದ್ದಾಳೆ ಏನೋ, ಬನ್ನಿ ಬಿಕ್ತಿಯಮ್ಮ ಅಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಸುನಂದ ಹೇಳ್ತಾರೆ. ಅವಾಗ ಕುಸುಮ ಏನು ಹೇಳ್ತಾರೆ, ಬೇಡ ಸುನಂದ, ನಾವು ಅಲ್ಲಿ ಹೋದ್ರೆ ಇನ್ನೂ ಸಮಸ್ಯೆ ದೊಡ್ಡದಾಗುತ್ತೆ, ನೀವು ಅಲ್ಲಿ ಹೋಗೋದು ಬೇಡ, ಸುಮ್ಮನಿರಿ, ಇವಾಗ ಆದಿ ಹೋಗಿದ್ದಾರೆ, ಕರ್ಕೊಂಬರ್ತಾರೆ, ಆದಿ ಹೋಗಿದ್ದಾರೆ ತಾನೇ, ಸುಮ್ಮನಿರಿ ಅಂತ ಕುಸುಮ ಹೇಳ್ತಾರೆ. ಅವಾಗ ಧರ್ಮಣ್ಣವ್ರು, ಹೌದು ಸುನಂದ, ನಾವಿನ್ನೂ ಹೋದರೆ ಸಮಸ್ಯೆ ಅಲ್ಲಿ ದೊಡ್ಡದಾಗುತ್ತೆ, ಇವಾಗ ಆದಿ ಹೋಗಿದ್ದಾರಲ್ವ, ಆದಿ ಕರ್ಕೊಂಡು ಬಂದೇ ಬರ್ತಾರೆ ಭಾಗ್ಯನ, ಆದಿ ಹೋಗಿದ ಮೇಲೆ ಅದು ಕೆಲಸ ಆಗೇ ಆಗುತ್ತೆ, ಸುಮ್ಮನಿರಿ, ನೀವು ಯೋಚನೆ ಮಾಡಬೇಡಿ ಅಂತ ಧರ್ಮಣ್ಣ ಸುನಂದಂಗೆ ಸಮಾಧಾನ ಮಾಡ್ತಿರ್ತಾರೆ. ಸುನಂದ, ಬಿಕ್ತಿಯಮ್ಮ ಅಲ್ಲಿರೋದು ನನ್ನ ಮಗಳು ಬಿಕ್ತಿಯಮ್ಮ, ನನ್ನ ಮನ್ಸು ಹೆಂಗೆ ಸಮಾಧಾನ ಆಗಿರುತ್ತೆ ಹೇಳಿ, ನನ್ನ ಮನ್ಸಿಗೆ ಎಷ್ಟು ನೋವಾಗ್ತಿದೆ ಗೊತ್ತಾ, ನನ್ನ ಮಗಳನ್ನ ಅವ್ರು ಎಳ್ಕೊಂಡೋದಾಗ ನನಗೆ ಎಷ್ಟು ನೋವಾಯಿತು ಗೊತ್ತಾ ಬಿಕ್ತಿಯಮ್ಮ ಅಂದಾಗ, ಹೌದು ಸುನಂದ, ನನಗೂ ನೋವಾಗಿದೆ, ಭಾಗ್ಯ ನಿಮ್ಮ ಒಬ್ಬಳಿಗೆ ಮಗಳಲ್ಲ, ನನಗೂ ಮಗಳೇನೇ, ನೀವು ಅರ್ಥ ಮಾಡ್ಕೊಳ್ಳಿ, ನನಗೂ ನೋವಿದೆ, ಇರಿ ಆದಿ ಹೋಗಿದ್ದಾರೆ ತಾನೇ, ಕರ್ಕೊಂಬರ್ತಾರೆ, ಇರಿ, ಸಮಾಧಾನ ಮಾಡ್ಕೊಳ್ಳಿ ಸುನಂದ ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತು ತನ್ವಿ ಬಂದು ಅಲ್ಲಿ ನಿಂತಿರ್ತಾಳೆ. ಇವಾಗ ಏನೋ ಅಮ್ಮ ಅರೆಸ್ಟ್ ಆಗಿದ್ದಾಳ, ಯಾಕೆ ಅಂತ ಕೇಳ್ತಾಳೆ ತನ್ವಿ. ಅವಾಗ ಕುಸುಮ, ಏಯ್ ನಿನ್ಗೆ ಇವೆಲ್ಲ ಯಾಕೆ, ಹೋಗು ಕೈಕಾಲು ತೊಳ್ಕೊಂಡು ಮನೆ ಒಳಗಡೆ ಹೋಗು ನೀನು, ನಿಂಗೆ ಯಾಕೆ ಇವೆಲ್ಲ ಅಂದಾಗ, ಅಜ್ಜಿ ಅದು ನಿನ್ಗೆ ಯಾಕೆ ಇದೆಲ್ಲ, ಹೋಗು ಒಳಗಡೆ ಅಂತ ಅಂದ್ಬಿಟ್ಟು ಕುಸುಮ ರೇಗ್ತಾರೆ. ಅವಾಗ ತನ್ವಿ ಒಳಗಡೆ ಹೋಗ್ಬಿಡ್ತಾಳೆ. ಇವಾಗ ಅಮ್ಮ ಬೇರೆ ಈ ಸಮಸ್ಯೆಲಿ ಸಿಕ್ಕಾಕೊಂಡಿದ್ದಾಳೆ, ಅಮ್ಮಂಗೆ ಹೆಂಗಪ್ಪ ಇವಾಗ ಈ ವಿಷಯ ಹೇಳೋದು, ತಾತಂಗೆ ಹೆಂಗೆ ಹೇಳೋದು, ಏನು ಮಾಡಬೇಕು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ತನ್ವಿ ಯೋಚನೆ ಮಾಡ್ಕೊಂಡಿರ್ತಾಳೆ. ಈ ಕಡೆಯಿಂದ ಆದಿ ಭಾಗ್ಯ ಆಟೋದಲ್ಲಿ ಬರ್ತಿರ್ಬೇಕಾದ್ರೆ ಭಾಗ್ಯ ಜೋರಾಗಿ ನಗ್ತಾಳೆ. ಅವಾಗ ಆದಿ, ಯಾಕೆ ಭಾಗ್ಯ ನಗ್ತಾ ಇದ್ದೀರಾ ಅಂದಾಗ, ಅಲ್ಲ ಆದಿಯವರೇ, ನನಗೆ ಇನ್ನೊಂದು ನಗು ಬಂದಿದೆ, ಏನು ಗೊತ್ತಾ, ನಿಮ್ಮನ್ನು ಕಳ್ತನ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ, ಅದಕ್ಕೆ ನಂಗೆ ನಗು ಬಂತು ಅಂತ ಅಂದ್ಬಿಟ್ಟು ಭಾಗ್ಯ ನಗ್ತಾ ಇರ್ತಾಳೆ. ಅವಾಗ ಆದಿ, ಹೌದು ಹಂಗಾರೆ ನಾನು ಕಳ್ತನ ಮಾಡಿಲ್ವಾ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ, ನೀವು ಕಳ್ತನ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಭಾಗ್ಯ ನಗ್ತಾ ಇರ್ತಾಳೆ. ಏನು ಭಾಗ್ಯ, ನಾನು ಕಳ್ತನ ಮಾಡಿಲ್ಲ, ನನ್ನ ನಂಬಿಕೆ ನಿಮಗಿದೆ ಅಲ್ವಾ ಅಂದಾಗ, ನಂಬಿಕೆ ಅಲ್ಲ ಆದಿಯವರೇ, ನಿಮ್ಮ ಮೇಲೆ ಅಷ್ಟು ನನಗೆ ಭರವಸೆ ಇದೆ, ನೀವು ಆ ಥರ ಕಳ್ತನ ಮಾಡೋರಲ್ಲ, ನಂಗೆ ನೀವೇನು ಅಂತ ನನಗೆ ಗೊತ್ತು ಆದಿಯವರೇ, ನಾನು ನಿಮ್ಮನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಆದಿಯವರೇ ಅಂತ ಹೇಳ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಅವಾಗ ಆದಿ, ಥ್ಯಾಂಕ್ಸ್ ಭಾಗ್ಯ ಅಂತ ಹೇಳ್ಬಿಟ್ಟು ಅನ್ಕೊತಿರ್ತಾರೆ. ಸರಿ, ಅದೇ ಸಮಯಕ್ಕೆ ಇಲ್ಲಿ ಕುಸುಮ ಧರ್ಮಣ್ಣ ಇಲ್ಲಿ ಈ ಕಡೆ ಕನಿಕಾ ಸ್ಕೂಲಲ್ಲಿ ಏನಾಗುತ್ತೆ, ಕನಿಕಾ ಕೂತಿರ್ತಾಳೆ. ಒಬ್ಬ ವ್ಯಕ್ತಿ ತೊಗೊಂಡ್ಬಂದು, ಮೇಡಮ್ ಈ ತಿಂಗಳು ಕಮಿಷನ್ ಇದು ಅಂತ ಹೇಳ್ಬಿಟ್ಟು ಕೊಡ್ತಾನೆ. ಹೌದಾ, ಸರಿ ಆಯಿತು ಇಡು ಅಂತ ಅಂದಾಗ, ಮೇಡಮ್ ಸ್ಟೇಷನರೀಸ್ಗೆಲ್ಲನೂ ಆರ್ಡ್ರ್ ಕೊಡು ಅಂತ ಹೇಳಿದ್ದಾರೆ, ಅದೇ ಸರ್ ಕೊಡ್ತೀನಿ ಮೇಡಮ್, ಅಲ್ಲೂ 5% ಕಮಿಷನ್ ಸಿಗುತ್ತೆ ನಮಗೆ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ಹೇಳ್ತಾರೆ. ಅವಾಗ ಕನಿಕಾ, 5%? ತುಂಬ ಕಮ್ಮಿ ಆಯಿತು, ನಾನು ಅಷ್ಟು ಪರ್ಸೆಂಟಿಗೆ ನಾನು ಒಪ್ಪಲ್ಲ, ನನಗಿನ್ನೂ ಜಾಸ್ತಿ ಬೇಕು ಅಂತ ಅಂದ್ಬಿಟ್ಟು ಕನಿಕಾ ಹೇಳ್ತಾಳೆ. ನೋಡೋಣ ಮೇಡಮ್, ಅದು ಹೇಳ್ತೀನಿ ನಾನು ಅಂತ ಅಂದಾಗ, ಮೇಡಮ್ ಅದೇ ಇನ್ನೊಬ್ಬ ವ್ಯಕ್ತಿನ ಹುಡುಕ್ತಾ ಇದ್ದೀವಿ ಅಂತ ಹೇಳಿದ್ರಲ್ಲ ಮೇಡಮ್,
ಅದರಿಂದ ನಮ್ಮ ಕಡೆಯವ್ರು ಒಬ್ಬರು ಇದ್ದಾರೆ ಅಂತ ಹೇಳಿದ್ನಲ್ಲ ಮೇಡಮ್ ಅಂತ ಅಂದ್ಬಿಟ್ಟು ಕನಿಕಂಗೆ ಆ ವ್ಯಕ್ತಿ ಹೇಳ್ತಾರೆ. ಅವಾಗ ಅವಳು ಕನಿಕಾ ಹಾಂ ಹಾಂ ಹೌದು ಹೌದು ಅಂತ ಅಂದಾಗ ಹ್ಞೂ ಮೇಡಮ್ ತುಂಬ ಒಳ್ಳೆ ವ್ಯಕ್ತಿ, ತುಂಬ ಪ್ರಾಂಪ್ಟಾಗಿರೋನು, ನಮ್ಮ ಕೆಲಸಕ್ಕೆ ಕರೆಕ್ಟಾಗಿ ಅಡ್ಜಸ್ಟ್ ಆಗ್ತಾನೆ ಅವನು, ಅದರಿಂದ ಅವನ್ನೇ ಸ್ವಲ್ಪ ನೀವು ರೆಫರ್ ಮಾಡಿದ್ರೆ ಈ ಕೆಲಸ ಅವನಿಗೆ ಆಗಿದ್ರೆ ಸರಿ ಮೇಡಮ್ ಅಂತ ಅಂದ್ಬಿಟ್ಟು ಆ ವ್ಯಕ್ತಿ ಹೇಳ್ತಾನೆ. ಅವಾಗ ಕನಿಕಾ ನಾನೊಬ್ಬಳೇ ಇರಲ್ಲ ಇಂಟ್ರ್ಯೂನಲ್ಲಿ, ನಮ್ಮದು ಪಾರ್ಟ್ನರ್ಸ್ ಇರ್ತಾರೆ ಮತ್ತು ಎಲ್ಲರೂ ಇರ್ತಾರೆ, ಟ್ರಸ್ಟಿಯವರೆಲ್ಲ ಇರ್ತಾರೆ, ಒಂದು ಕೆಲಸ ಮಾಡು ಅವ್ರನ್ನ ರೆಸ್ಯೂಮ್ ಕಳ್ಸೋಕೆ ಹೇಳು, ನಾನು ಅವ್ರನ್ನ ರೆಕಮೆಂಡ್ ಮಾಡ್ತೀನಿ, ಅವ್ರನ್ನೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಕನಿಕಾ ಹೇಳ್ತಾಳೆ. ಅವಾಗ ಅವನು ಥ್ಯಾಂಕ್ಸ್ ಮೇಡಮ್, ಈಗಲೇ ಅವ್ನಿಗೆ ಫೋನ್ ಮಾಡ್ಬಿಟ್ಟು ರೆಸ್ಯೂಮ್ ರೆಡಿ ಮಾಡೋಕೆ ಹೇಳ್ತೀನಿ ಮೇಡಮ್, ಅವನ್ನೇ ತೊಗೊಳ್ಳಿ ಮೇಡಮ್ ಅಂತಂದಾಗ ಸರಿ ಸರಿ ಆಯಿತು ಅಂತ ಹೇಳ್ಬಿಟ್ಟು ಕನಿಕಾ ಹೇಳ್ತಾಳೆ. ಆಮೇಲೆ ಇನ್ನೊಂದು ವಿಷಯ, ಈ ಸತಿ ಬಿಲ್ ಮಾಡ್ಬೇಕಾದ್ರೆ ಒಂದು 5 ಲಕ್ಷ ಎಕ್ಸ್ಟ್ರಾ ಸೇರಿಸ್ಬಿಟ್ಟು ಬಿಲ್ ಮಾಡಿ, ಅರ್ಥ ಆಯ್ತಾ ಅಂತ ಅಂದ್ಬಿಟ್ಟು ಕನಿಕಾ ಹೇಳ್ತಾಳೆ. ಹಾಂ ಓಕೆ ಮೇಡಮ್ ಆಯಿತು ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ಅಲ್ಲಿಂದ ಹೋಗ್ತಾರೆ. ಇವಳು ಕನಿಕಾ ತನ್ನ ಮನೇಲೇ ತಾನೇ ದುಡ್ಡು ಹೊಡಿಯೋಕ್ಕೆ ಪ್ಲ್ಯಾನ್ಗಳು ಮಾಡ್ಕೊಂಡು ದುಡ್ಡು ಹೊಡಿತಿರ್ತಾಳೆ. ಆಮೇಲೆ ಸರಿ ಅಂತ ಈ ಕಡೆ ಏನಾಗ್ಬಿಡುತ್ತೆ, ಸುನಂದ, ಧರ್ಮಣ್ಣ ಮತ್ತು ಕುಸುಮರೆಲ್ಲ ನಿಂತಿರ್ತಾರೆ. ಭಾಗ್ಯ ಇನ್ನೂ ಬರಲಿಲ್ವಲ್ಲ ಅಂತ ಪಾಪ ತುಂಬ ನೋವಲ್ಲಿ ಇರ್ತಾರೆ, ಬೇಜಾರಲ್ಲಿ ಅಳ್ತಾ ಇರ್ತಾರೆ ಎಲ್ಲರೂ. ಅದೇ ಟೈಮ್ಗೆ ಭಾಗ್ಯ ಮತ್ತು ಆದಿ ಇಬ್ಬರು ಮನೆಗೆ ಬರ್ತಾರೆ. ಮನೆಗೆ ಬಂದಿದ್ದ ತಕ್ಷಣ ಕುಸುಮರು ಓಡೋಗಿ ಭಾಗ್ಯ ಅಂತಾರೆ. ಅಷ್ಟರಲ್ಲಿ ಸುನಂದ ಬಂದು ಭಾಗ್ಯ ನಿನಗೇನು ತೊಂದರೆ ಆಗಲಿಲ್ವ ಭಾಗ್ಯ ಅಂದಾಗ ಇಲ್ಲಮ್ಮ ನನಗೇನು ತೊಂದರೆ ಆಗಲಿಲ್ಲಮ್ಮ ಅಂತಂದಾಗ ಅಲ್ಲ ಕಣೆ ಭಾಗ್ಯ ಅವ್ರು ಆ ಥರ ಎಳ್ಕೊಂಡು ಹೋಗ್ಬಿಟ್ರಲ್ಲ, ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ ಭಾಗ್ಯ ಅಂತ ಸುನಂದ ಹೇಳ್ತಾರೆ. ಅವಾಗ ಕುಸುಮ ಅವರು ಫ್ರೆಂಡು ನಿನ್ಗೇನು ಪ್ರಾಬ್ಲಮ್ ಆಗಲಿಲ್ವ ನಿನ್ಗೇನು ತೊಂದರೆ ಆಗಲಿಲ್ವ ಫ್ರೆಂಡು ಅಂದಾಗ ಇಲ್ಲ ಗೆಳತಿ ಏನಿಲ್ಲ ಅಂದಾಗ ಅಲ್ಲ ಫ್ರೆಂಡು ಅವರು ನನ್ನ ಸೊಸೆ ನಂಗೆ ಕರ್ಕೊಂಡು ಹೋದ್ರಲ್ಲ, ನಾನು ಹೇಳ್ತಾ ಇದ್ದೀನಿ ನನ್ನ ಸೊಸೆ ಏನೂ ತಪ್ಪು ಮಾಡಿಲ್ಲಪ್ಪ ಅಂತ, ಆದರೂ ಕೇಳಲಿಲ್ಲ ಫ್ರೆಂಡು, ಎಳ್ಕೊಂಡು ಹೋಗ್ಬಿಟ್ರು ನನ್ನ ಸೊಸೆನವರು, ನನ್ನ ಮಾತೇ ಕೇಳಲಿಲ್ಲ ಹಂಗೆ ಎಳ್ಕೊಂಡು ಹೋಗ್ಬಿಟ್ರು ಫ್ರೆಂಡು ಅಂತ ಅಂದ್ಬಿಟ್ಟು ಕುಸುಮ ಆದಿಗೆ ಹೇಳ್ತಾರೆ. ಅವಾಗ ಆದಿ ತುಂಬ ಬೇಜಾರಾಗಿರ್ತಾರೆ. ಅವಾಗ ಧರ್ಮಣ್ಣ ಕೂಡ ಹೌದಪ್ಪ ಆದಿ, ನಾವೇನು ಹೇಳಿದ್ರು ಅವ್ರು ಕೇಳೋ ಪರಿಸ್ಥಿತಿಯಲ್ಲೇ ಇರಲಿಲ್ಲ, ಸುಮ್ಮನೆ ಭಾಗ್ಯನ ಕರ್ಕೊಂಡು ಹೋಗ್ಬಿಟ್ರು ಅಂತ ಅಂದ್ಬಿಟ್ಟು ಧರ್ಮಣ್ಣ ಹೇಳ್ತಾರೆ. ಅವಾಗ ಆದಿ ತುಂಬ ಬೇಜಾರಾಗಿ ಸುಮ್ಮನೆ ಬೇಜಾರಾಗಿರ್ಬೇಕಾರೆ ಅಲ್ಲ ಫ್ರೆಂಡು ಅವ್ರು ಪೊಲೀಸು ಆ ಥರ ಮಾಡಿದ್ದಕ್ಕೆ ಕ್ಷಮೆ ಕೇಳಿದ್ರ ಫ್ರೆಂಡು ಅಂತ ಅಂದ್ಬಿಟ್ಟು ಕುಸುಮ ಕೇಳ್ತಾರೆ. ಹಾಗೆ ಹೇಳತ್ತೆ ಕ್ಷಮೆ ಕೇಳಿದ್ರು ಅವರು ಅಂತ ಅಂದಾಗ ಹೌದಾ ಸರಿ ಫ್ರೆಂಡು ಅಂತ ಅಂದಾಗ ಅವಾಗ ಬಾದಿಯವರು ಅವ್ರು ಕೇಳಿದ್ದಲ್ಲ ಗೆಳತಿ, ನಾನು ನಿಮ್ಮನ್ನೆಲ್ಲ ಕೇಳ್ತಾ ಇದ್ದೀನಿ ಅಂತ ಆದಿ ಕೈ ಮುಕ್ಕೊಂಡು ಎಲ್ಲರೂ ನನಗೆ ಕ್ಷಮಿಸ್ಬಿಡಿ, ನನ್ನಿಂದನೇ ಇವತ್ತಿನ ಆಗಿದ್ದು ಅಂತ ಅಂದ್ಬಿಟ್ಟು ಆದಿ ಕೈ ಮುಗಿದು ಕ್ಷಮೆ ಕೇಳ್ತಾರೆ. ಭಾಗ್ಯ, ಕುಸುಮ, ಧರ್ಮಣ್ಣ, ಸುನಂದವ್ರನ್ನೆಲ್ಲ. ಭಾಗ್ಯ ಆದಿಯವರೇ ಅಂತಾಳೆ. ಅವಾಗ ಕುಸುಮ ಫ್ರೆಂಡು ಬೇಡ ಫ್ರೆಂಡು, ಇದರಲ್ಲಿ ನಿಂದೇನು ತಪ್ಪಿಲ್ಲ ಫ್ರೆಂಡು, ನೀನು ಬಿಡು ಫ್ರೆಂಡು, ನೀನೇನು ಕ್ಷಮೆ ಕೇಳೋದಿಲ್ಲ ಫ್ರೆಂಡು, ಬಿಡು ಫ್ರೆಂಡು, ನಂಗೆ ತುಂಬ ಬೇಜಾರಾಗುತ್ತೆ ನೀನು ಈ ಥರ ಎಲ್ಲ ಮಾಡಿದ್ರೆ ಅಂದಾಗ ಭಾಗ್ಯ ಆದಿಯವರೇ ಇದರಲ್ಲಿ ನಿಮ್ದೇನು ತಪ್ಪಿಲ್ಲ ಆದಿಯವರೇ ಪ್ಲೀಸ್ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಆವಾಗ ಕುಸುಮ ಸುನಂದ ಅವರಿಬ್ಬರು ಸುಸ್ತಾಗಿ ಬಂದಿದ್ದಾರೆ, ನಡಿ ಒಂದು ಸ್ವಲ್ಪ ಅವ್ರಿಗೆ ಏನಾದ್ರು ಕುಡಿಯೋಕೆ ಕೊಡುವಂತೆ ಅಂತ ಅಂದಾಗ ಸರಿ ಬಿಕ್ತಿಯಮ್ಮ ಆಯಿತು ಅಂದ್ಬಿಟ್ಟು ಅಲ್ಲಿಗೆ ಆದಿ, ಭಾಗ್ಯ, ಧರ್ಮಣ್ಣ, ಕುಸುಮ ಎಲ್ಲ ಒಳಗಡೆ ಹೋಗ್ತಾರೆ. ಅವಾಗ ಆದಿಗೆ ತುಂಬಾ ಬೇಜಾರಾಗಿರುತ್ತೆ. ಭಾಗ್ಯನ ನನ್ನಿಂದ ಇವತ್ತು ಹೋಗಿ ಪೊಲೀಸ್ನವ್ರು ಕರ್ಕೊಂಡು ಹೋಗಂಗಾಗೋಯ್ತಲ್ಲ, ನನ್ನಿಂದನೇ ಈ ತಪ್ಪಾಯಿತು ಅಂದ್ಬಿಟ್ಟು ಇಲ್ಲಿ ಕಡೆ ಏನಾಗುತ್ತೆ, ಇವಳು ನೆಕ್ಲೆಸ್ ಕಳ್ಕೊಂಡಿರ್ತಾಳಲ್ಲ ಅವಳು ಬಂದು ಈ ನೆಕ್ಲೆಸ್ ಕಳೆದೋಯ್ತು, ಯಾವುದೇ ಕಾರಣಕ್ಕೂ ಅವನ್ನ ಬಿಡಬಾರ್ದು, ನಾನು ಇವಾಗ ಇವನ್ನ ಅರೆಸ್ಟ್ ಮಾಡಿಸಿ ಫಸ್ಟ್ ನೆಕ್ಲೆಸ್ ಎಲ್ಲಿದೆ ಅಂತ ಕಂಡುಹಿಡಬೇಕು, ಯಾವುದೇ ಕಾರಣಕ್ಕೂ ನೆಕ್ಲೆಸ್ ಮಿಸ್ ಆಗಕೂಡ್ದು ಅಂತ ಕೈ ತಗೊಂಡು ಬ್ಯಾಗ್ ತಳ್ತಾಳೆ ಕೋಪದಲ್ಲಿ. ಆ ಬ್ಯಾಗ್ ಸಂದಿಲ್ ನೆಕ್ಲೆಸ್ ಇರುತ್ತೆ, ಕಾಣಿಸ್ತದೆ. ಅಯ್ಯೋ ನೆಕ್ಲೆಸ್ ಇಲ್ಲೇ ಇದೆ, ನಾನು ಸುಮ್ಮನೆ ಕಂಪ್ಲೇಂಟ್ ಕೊಟ್ಬಿಟ್ನಲ್ಲ, ಎಂಥ ಕೆಲಸ ಮಾಡಿದೆ ನಾನು, ಅಯ್ಯೋ ಪೊಲೀಸ್ನವ್ರು ಇವಾಗ ಆ ವ್ಯಕ್ತಿನ ಕರ್ಕೊಂಬಂದ್ಬಿಟ್ಟಿರ್ತಾರೋ ಏನೋ, ಆ ವ್ಯಕ್ತಿಗೆ ಏನಾದ್ರು ತೊಂದರೆ ಮಾಡಿರ್ತಾರೋ ಏನೋ, ಏನಪ್ಪ ಮಾಡೋದು, ನಾನು ಕ್ಲೀನಾಗಿ ನೋಡಬೇಕಾಯ್ತು, ಕೋಪದಲ್ಲಿ ನಾನು ಈ ಥರ ಮಾಡಿಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಇಲ್ಲ ಮೊದಲು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡೋಣ ಅಂತ ಪೊಲೀಸ್ನವ್ರು ಫೋನ್ ಮಾಡ್ತಾಳೆ. ಸರ್ ನೆಕ್ಲೆಸ್ಸು ಸಾರಿ ಸರ್ ಇಲ್ಲೇ ಇದೆ, ನಾನು ಸರಿಯಾಗಿ ನೋಡಿಲ್ಲ, ಸಾರಿ ಸರ್ ನಾನು ಕಂಪ್ಲೇಂಟ್ ವಾಪಸ್ ತೊಗೋತೀನಿ ಅಂತ ಹೇಳ್ತಾಳೆ. ಅವಾಗ ಪೊಲೀಸ್ ಏನು ಹೇಳ್ತಾರೆ, ಅಲ್ಲ ರೀ ನೀವು ಮಾಡೋ ಕೆಲಸಕ್ಕೆ ನಮ್ಮ ಕೆಲಸ ಹೋಗ್ತಿತ್ತು ಅಂದಾಗ ಸರ್ ಅವ್ರ ವ್ಯಕ್ತಿನ ಬಿಟ್ಬಿಟ್ರ ಸರ್, ಅವ್ರೇನೂ ತೊಂದರೆ ಮಾಡಲಿಲ್ವ ನಿಮಗೆ, ನೀವೇನು ತೊಂದರೆ ಮಾಡಲಿಲ್ವ ಅವ್ರಿಗೆ ಅಂತ ಕೇಳ್ತಾಳೆ. ನಾವೇನು ಅವರಿಂದ ನಮಗೆ ತೊಂದರೆ ಆಗಿದ್ರೆ ಸಾಕು ಇವಾಗ ಅಂತ ಕತೆ ಆಗಿದೆ, ಅಲ್ಲ ರೀ ನೀವು ಕ್ಲೀನಾಗಿ ನೋಡ್ಬಿಡ್ತಾನೆ ಕಂಪ್ಲೇಂಟ್ ಕೊಡಬೇಕು, ಮೊದಲು ಬಂದು ಕಂಪ್ಲೇಂಟ್ ವಾಪಸ್ ತಗೊಳ್ರಿ, ನೆಕ್ಲೆಸ್ ಇಟ್ಕೊಂಡು ಇಷ್ಟೆಲ್ಲ ಮಾಡ್ತೀರಾ ನೀವು ಅಂತ ಹೇಳ್ಬಿಟ್ಟು ಪೊಲೀಸ್ನವ್ರು ಹೇಳ್ತಾರೆ. ಸರಿ ಸರ್ ಬಂದು ಕಂಪ್ಲೇಂಟ್ ವಾಪಸ್ ತೊಗೋತೀನಿ ಅಂತ ಆ ಎಮ್ಮ ಹೇಳ್ತಾರೆ, ನೆಕ್ಲೆಸ್ ಕಳ್ಕೊಂಡಿರೋರು. ಆವಾಗ ಇವ್ರು ಯಾಕೆ ಹಿಂಗಂದ್ರು, ಅವರಿಂದ ಇವ್ರಿಗೆ ಹೇಗೆ ತೊಂದರೆ ಆಗುತ್ತೆ, ಅವ್ರು ಯಾರು ಹಂಗಾದ್ರೆ ಅಂತ ಅಂದ್ಬಿಟ್ಟು ಈ ಅಮ್ಮಂಗೆ ಯೋಚನೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಈ ಕಡೆ ತನ್ವಿ ಏನು ಮಾಡ್ತಾಳೆ, ಈ ಸಮಸ್ಯೆಗಳಲ್ಲೆಲ್ಲ ನಾವು ಇವ್ರ ಪ್ರಾಬ್ಲಮ್ ಇದೆ ಇಲ್ಲಿ ಹೇಳೋದು ಬೇಡ, ನಾನು ಏನೇ ಬೈಸ್ಕೊಂಡ್ರೂ ಪರವಾಗಿಲ್ಲ ಪಪ್ಪಂಗೆ ಹೇಳ್ಬಿಡ್ಬೇಕು, ಇವರೆಲ್ರಿಗಿನ ಪಪ್ಪನೇ ಬೆಟ್ರು, ಪಪ್ಪನಿಗೆ ಹೇಳ್ಬಿಟ್ಟು ನಾಳೆ ಕಾಲೇಜ್ ಹತ್ರ ಕರ್ಕೊಂಡು ಹೋಗ್ತೀನಿ ನಾನು, ಪಪ್ಪನೇ ಸರಿ 1-2 ಮಾತು ಬೈಕೊಂಡ್ರೂ ಪರವಾಗಿಲ್ಲ, ಪಪ್ಪನ ಇವ್ರಿಗೆ ಯಾರಿಗೂ ಹೇಳ್ಬೇಡ ಅಂತ ಪಪ್ಪಂಗೆ ಹೇಳ್ಕೊತೀನಿ ನಾನು, ಪಪ್ಪನ ಕರ್ಕೊಂಡು ಹೋಗ್ತೀನಿ ನಾಳೆ ಕಾಲೇಜ್ ಹತ್ರ ಅಂತ ಹೇಳ್ಬಿಟ್ಟು ತನ್ವಿ ಅಂದ್ಕೊತಿರ್ತಾಳೆ. ಸ್ನೇಹಿತರೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿಯುತ್ತೆ, ನಾಳೆ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಈ ಸಂಚಿಕೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮೊದಲನೇ ಸತಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಸ್ನೇಹಿತರೆ. ಯಾರೇ ಸಬ್ಸ್ಕ್ರೈಬ್ ಆಗಿದ್ದೀರಾ ವಿಡಿಯೋ ನೋಡ್ತಿರೋರು ತುಂಬ ಧನ್ಯವಾದಗಳು ಸ್ನೇಹಿತರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಮ್ಮೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.